2023 ಜೂನ್ ಜುಲೈ ಸಮಯ ನನ್ನ ಫ್ರೆಂಡಿನ ದೊಡ್ಡಮ್ಮ ಬ್ರಾಂಚ್ ನನ್ನ ಫ್ರೆಂಡ್ ಸೀಮಾ ಅಂತ ಡೆಂಟಿಸ್ಟ್ ಅವರು ಕೂಡ ಒಂದ್ಸರಿ ಹೀಗೆ ಕಾಲ್ ಮಾಡ್ತಾರೆ. ನನ್ನ ದೊಡ್ಡಮ್ಮ ಯಾಕೋ ಸ್ವಲ್ಪ ವೀಕ್ ಅನಿಸ್ತಾ ಇದ್ದಾರೆ, ಸುಸ್ತ ಅನಿಸ್ತಾ ಇದ್ದಾರೆ, ಏನಂತ ಗೊತ್ತಿಲ್ಲ. ಹೇಳಿದ್ರೆ ನಮ್ಮ ಹತ್ರನೂ ಹೇಳ್ಕೊತಾ ಇಲ್ಲ, ಏನಂತ ನೋಡ್ಬೇಕಲ್ಲ. ಅವರು ಬೆಂಗಳೂರಲ್ಲಿ ಇರ್ತಾರೆ, ಬೆಂಗಳೂರಲ್ಲಿ ಡೆಂಟಿಸ್ಟ್ ಆಗಿ ಅವಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ನೋಡ್ಬೇಕಲ್ಲ ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ತುಂಬಾ ಸುಸ್ತಾಗಿದ್ದಾರೆ, ವೀಕ್ನೆಸ್ ಅನ್ಸುತ್ತೆ, ಹೋಗಿ ಹಾಸ್ಪಿಟಲ್ ಹೋಗಿ ಬನ್ನಿ ಅಂದ್ರೆ ಹೋಗ್ತಾ ಇಲ್ಲ. ಸೊ ಒಂದ್ ಕೆಲಸ ಮಾಡೋಣ, ಈ ವೀಕೆಂಡ್ ಬರ್ತೀನಿ, ನಾನು ಶಿವಮೊಗ್ಗ ಬರ್ತೀನಿ, ಸೊ ನೀನು ಬಾ, ನೋಡೋಣ ಏನಾಗಿದೆ ಅಂತ ಅಂದ್ಬಿಟ್ಟು ಮೀಟ್ ಮಾಡೋಣ ಅವ್ರಿಗೆ ಅಂತ ಹೇಳಿರ್ತಾರೆ. ಸೊ ಹಾಗೆ ಒಂದು ಸಂಡೇ ಹೋಗಿರ್ತೀವಿ ಅವ್ರ ಮನೆಗೆ. ಇವತ್ತು ಹೇಗೆ ಹೀಗೆ ಕೂತಿದಾರಲ್ಲ, ಹೀಗೆ ಕೂತೇ ಇರ್ಲಿಲ್ಲ ಅವರು. ಎಷ್ಟು ವೀಕ್ ಆಗಿದ್ರು, ಎಷ್ಟು ನಿಶಕ್ತಿಲಿದ್ರು ಅಂತಂದ್ರೆ, ಕೂತ್ರೆ ಕತ್ತಿ ಹಿಂಗೆ ಇಳ್ಸಕ್ ಆಗ್ತಾ ಇರ್ಲಿಲ್ಲ, ಅಷ್ಟು ನಿಶಕ್ತಿಲಿದ್ರು. ಸ್ಟಿಲ್ ಅವರು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ಭಯ, ಏನಾಗ್ತಾ ಇದೆ ಅಂತ. ಬ್ಯಾಕ್ ಗ್ರೌಂಡ್ ಹೇಳ್ಬೇಕು ಅಂದ್ರೆ, ಇವರು ಒಂದು ಸಿಂಗಲ್ ಮದರ್ ಇರ್ತಾರೆ, ಹಸ್ಬೆಂಡ್ ಇಲ್ಲ, ಅಂಡ್ ಮಗಳು ಮೆಂಟಲಿ ಕಾಂಪ್ರಮೈಸ್ ಇದ್ದಾರೆ, ನಾರ್ಮಲ್ ಮಗಳಿಲ್ಲ ಅಂತ ಮೆಂಟಲಿ ಕಾಂಪ್ರಮೈಸ್ ಇದ್ದಾರೆ. ಸೊ ಅವರಿಗೆ ಅಂಜಿಕೆ, ಯಾರ ಹತ್ರ ಹೇಳ್ಬೇಕು, ಹೇಳ್ಕೋಬಾರ್ದ. ಅವ್ರ ಅಕ್ಕ ತಂಗಿ ಇದ್ರು ಕೂಡ ಸುಸ್ತು ಅಂತ ಗೊತ್ತಾಗ್ತದೆ, ನಂಗೆ ಈಗೆಲ್ಲ ಆಗಿದೆ ಅಂತ ಕಂಪ್ಲೀಟ್ ಆಗಿ ಅವ್ರು ಹೇಳ್ಕೊಂಡಿರೋದಿಲ್ಲ. ಸೊ ಹೋಗಿ ಮಾತಾಡಿ ಏನಾಯ್ತು, ಏನಾಗ್ತಾ ಇದೆ ಅಂತ ಸ್ವಲ್ಪ ಹೊತ್ತು ಮಾತಾಡಾದ್ಮೇಲೆ ಸ್ಲೋಲಿ ತೋರಿಸ್ತಾರೆ. ಕಂಪ್ಲೀಟ್ ರೈಟ್ ಬ್ರೆಸ್ಟ್ ಏನಿರುತ್ತೆ ಅಟ್ರೋಪಿಕ್ ಡಯಟ್ ತರ ಆಗ್ಬಿಟ್ಟಿರುತ್ತೆ, ಫುಲ್ ಮುಂದೆ ಇರ್ಬೋದು, ಬೆನ್ನಲ್ಲಿ ಹಿಂಗಡೆ ಎಲ್ಲ ನಿಶಕ್ತಿ ಅಂದ್ರೆ ನಿಲ್ಲಕ್ ಆಗದೆ ಇರೋಷ್ಟು ನಿಶಕ್ತಿ ಇರ್ತಾರೆ. ಸೊ ಅವರಿಗೆ ಒಪ್ಸೋದಷ್ಟು ಈಸಿ ಆಗಿರ್ಲಿಲ್ಲ. ಅಂದ್ರೆ ಯಾರಿಗೇ ಆಗ್ಲಿ ನಮ್ ದೇಹದಲ್ಲಿ ಏನೋ ಚೇಂಜಸ್ ಆಗ್ತಿದೆ ಅಂದ್ರೆ ಒಪ್ಕೊಳಕ್ ಅಷ್ಟು ಸುಲಭ ಅಲ್ಲ. ನಾವೇನ್ ಅನ್ಕೋತೀವಿ, ಏನೋ ಸ್ವಲ್ಪ ಚೇಂಜಸ್ ಆಗಿದೆ, ನೋಡೋಣ, ಸ್ವಲ್ಪ ದಿನ ನೋಡೋಣ, ಸರಿ ಆಗ್ಬೋದು, ಬೇರೆ ಹಿಂಗೆ ಮೆಡಿಸಿನ್ ತಗೊಂಡ್ ನೋಡ್ಬೋದು, ಈ ತರ ಅನಿಸ್ತಾ ಇರುತ್ತೆ. ಅದೇ ಯೋಚನೆಯಲ್ಲೂ ಅವರು ಇದ್ರು ಅಂತ ಕಾಣುತ್ತೆ ಇವರಿಗೆ. ಸೊ ನಾವೇನ್ ಹೇಳ್ತೀವಿ ಅವರಿಗೆ, ಬನ್ನಿ ಹೀಗಿದ್ರೆ ಆಗೋದಿಲ್ಲ, ಹೋಗೋಣ, ನಾವು ಕನ್ಸಲ್ಟ್ ಮಾಡೋಣ, ಅದೇನೇ ಇದ್ರು ನೋಡೋಣಂತೆ ಅಂತ. ಸೊ ಅವರು ಧೈರ್ಯ ಮಾಡಿ ಆಯ್ತು ಅಂತ ಒಪ್ಕೊತಾರೆ. ನೆಕ್ಸ್ಟ್ ಬರುತ್ತೆ ನಮ್ಗೆ ತೋರ್ಸೋದು ಯಾಕೆ, ಈಗ ಒಪ್ಕೊಂಡಿದ್ದಾರೆ, ನಾವೊಬ್ರು ಈಸಿ ಇರ್ಬೇಕು ಅವ್ರಿಗೆ. ಒಂದು ತುಂಬಾ ದೂರ ಟ್ರಾನ್ಸ್ಪೋರ್ಟ್ ಓಡಾಡೋಷ್ಟು ಇಲ್ಲ ಅಂತ ಅನ್ಸುತ್ತೆ. ಆಗ ಅವರಿಗೆ 69-70 ವರ್ಷ. ಸೊ ಜೊತೆಗೆ ಡಯಾಬಿಟಿಕ್, 20 ವರ್ಷದಿಂದ ಶುಗರ್ ಇರುತ್ತೆ, ಥೈರಾಯ್ಡ್, ಹೈಪೋಥೈರಾಯ್ಡಿಸಮ್ ಇರುತ್ತೆ. ಸೊ ಇದೆಲ್ಲದೂ ತೊಂದರೆ ಆಲ್ರೆಡಿ ಜೊತೆ ನಡೀತಾ ಇರುತ್ತೆ ಅವ್ರಿಗೆ. ಇರುವಾಗ ನಾವು ತುಂಬಾ ದೂರ ಹೋಗಿ ಟ್ರೀಟ್ಮೆಂಟ್ ಕೊಡ್ಸೋದು ಓಕೆನಾ, ಫಸ್ಟ್ ಇಲ್ಲೇ ನೋಡೋಣ ಅಂತ ಚರ್ಚೆ ಮಾಡ್ಕೊಂಡಾಗ ನಮಗೆ ಫಸ್ಟ್ ಬಂದಿದೆ ಮೇಡಮ್, ಅಪರ್ಣಾ ಮೇಡಮ್. ಸೊ ಅಪರ್ಣಾ ಮೇಡಮ್ ಹತ್ರ ಬಂದ್ರೆ ಇದು ನಮಗೆ ಖಂಡಿತವಾಗ್ಲೂ ಡೆಫಿನೆಟ್ಲಿ ನಾವು ಒಂದು ಹಂತಕ್ಕೆ ರೀಚ್ ಆಗ್ತೀವಿ, ಮೇಡಮ್ ಅಷ್ಟೇ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ನಮ್ಗೆ ಗೊತ್ತಿರೋ ಮಟ್ಟಿಗೆ ಅಂತ ಅಂದ್ಬಿಟ್ಟು ಮೇಡಮ್ ನ ಕನ್ಸಲ್ಟ್ ಮಾಡ್ತೀವಿ. ಮೇಡಮ್ ಎಲ್ಲಾ ತರದ್ದು ಟೆಸ್ಟ್ ನ ರನ್ ಮಾಡ್ತಾರೆ. ರನ್ ಮಾಡಿದಾಗ ಶಾಕಿಂಗ್ಲಿ ಅಥವಾ ನಮ್ಗೆ ಒಪ್ಕೊಳಕ್ ಆಗದೆ ಇರುವಂತ ಒಂದು ಸತ್ಯ, ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅನ್ನೋದು. ಅದು ಸ್ಟೇಜ್ 4. ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳುವಾಗ ಎಷ್ಟು ಬೇರೆ ಕ್ಯಾನ್ಸರ್ಗಳಷ್ಟು ಸಿವಿಯರ್ ಅಲ್ಲ ಅನ್ನೋಷ್ಟು ಮಟ್ಟಿಗೆ ಚೆನ್ನಾಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಅಂದ್ರೆ ಬೇರೆ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಬೇರೆ ಕ್ಯಾನ್ಸರ್ಗಳಿಂದ ಅಷ್ಟು ಸಿವಿಯರ್ ಅಂತ ಅಲ್ಲ, ಮತ್ತೆ ಟ್ರೀಟ್ಮೆಂಟ್ ಇದೆ, ಸರಿ ಹೋಗ್ಬೋದು ಅನ್ನುವಷ್ಟು ಗೊತ್ತಿದೆ. ಆದ್ರೆ ಸ್ಟೇಜ್ 4 ಕ್ಯಾನ್ಸರ್, ಸ್ಟೇಜ್ 4 ಕ್ಯಾನ್ಸರ್ ಅಂದ ಕೂಡಲೇ ಗೊತ್ತಾಗುತ್ತೆ ಇನ್ನೇನು ಫೈನಲ್ ಸ್ಟೇಜ್. 70 ವರ್ಷ ಏಜ್ ಆಗಿದೆ, ಜೊತೆಗೆ ಕೋಮಾರ್ಬಿಡಿಟೀಸ್ ಇದೆ, ಅಂದ್ರೆ ಶುಗರ್ ಇದೆ, ಹೈಪೋಥೈರಾಯ್ಡಿಸಮ್ ಇದೆ. ಈಗ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಹೇಗೆ ಅಂದ್ರೆ ಕ್ವಶನ್ ಮಾರ್ಕ್ ಬಂದೇ ಬರುತ್ತಲ್ಲ, ಸರಿ ಆಗತ್ತಾ, ಆಗಲ್ಲ, ನಾವು ತುಂಬಾ ಲೇಟ್ ಆಗಿ ಬಂದ್ವಿ. ಫಸ್ಟ್ ಅಂತೂ ಗಿಲ್ತಿದ್ದೆ, ತುಂಬಾ ಲೇಟ್ ಮಾಡಿದ್ವಿ, ತುಂಬಾ ಬೇಗ ಬರ್ಬೇಕಿತ್ತು. ಆದ್ರೂ ಓಕೆ, ಸಮಥಿಂಗ್ ಅಂದ್ರೆ ನೆವರ್ ದೆನ್ ಲೇಟ್ ಅನ್ನೋ ತರ ಸ್ಟಾರ್ಟ್ ಮಾಡಿದೀವಿ, ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಮೇಡಮ್ ಹೇಳ್ತಾರೆ. ಅವಾಗ 70 ಇಯರ್ಸ್ ಏಜ್ ಇದೆ, ಡೈರೆಕ್ಟ್ ಸರ್ಜರಿ ಆಗ್ಲಿ, ಡೈರೆಕ್ಟ್ ಕ್ಯೂಮೋ ಆಗ್ಲಿ, ಅಥವಾ ರಿಗರಸ್ ರೇಡಿಯೋಥೆರಪೀಸ್ ಆಗ್ಲಿ ಬೇಡ, ಮೈಲ್ಡ್ ಮೆಡಿಕೇಶನ್ಸ್ ಇಂದ ಸ್ಟಾರ್ಟ್ ಮಾಡೋಣ, ಓರಲ್ ಮೆಡಿಕೇಶನ್ಸ್ ಇಂದ ಮತ್ತೆ ಸಪೋರ್ಟಿವ್ ಮೆಡಿಸಿನ್ಸ್ ಇಂದ. ಸೊ ವಿಲ್ ಹೋಪ್ ಫಾರ್ ದ ಬೆಸ್ಟ್ ಅಂತ ಸ್ಟಾರ್ಟ್ ಮಾಡ್ತೀವಿ ಮೆಡಿಸಿನ್. ಸೊ ಅಲ್ಲಿವರೆಗೆ ಇವರ ಮನಸ್ಥಿತಿ ಹೇಗಿತ್ತು ಗೊತ್ತಾದಾಗ ಡೆಫಿನೆಟ್ಲಿ ಶಾಕ್ ಆಗಿರುತ್ತೆ, ಒಪ್ಕೊಳ್ಳೋದು ಕಷ್ಟ ಆಗಿರುತ್ತೆ. ಹೇಗೆ ಈಗ ನಾನು ಇಲ್ಲಿದ್ರೆ ನನ್ನ ಮಗಳು ಹೇಗೆ, ಅಂಡ್ ಮಗಳಿಗೂ ಒಂದು ಆಧಾರ ಬೇಕಿರುತ್ತೆ. ಯಾರಿಗೆ ನಮ್ದೊಂದು ಡೆಡ್ ಲೈನ್ ಮುಂದೆ ಇದೆ ಅಂತ ಗೊತ್ತಾದ್ರೆ ಸುಲಭ ಅಲ್ಲ ಅದನ್ನ ಒಪ್ಕೊಳ್ಳೋದಕ್ಕೆ. ನಮ್ ಡೆಡ್ ಲೈನ್ ನಮಗೆ ಕಾಣಿಸ್ತಿದೆ ಅನ್ನುವಾಗ ಅದನ್ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ. ಆ ಸಮಯದಲ್ಲಿ ಅವರ ಸಿಸ್ಟರ್ಸ್ ಎಲ್ಲರೂ ಒಟ್ಟಿಗೆ ಬರ್ತಾರೆ, ಎಲ್ಲರೂ ಒಟ್ಟಿಗೆ ನಿಲ್ತಾರೆ. ಏನೇ ಆಗಿರ್ಲಿ ನಾವು ಓಡಾಡ್ತೀವಿ, ನಾವು ಜೊತೆಗೆ ಇರ್ತೀವಿ, ಎಷ್ಟೇ ಫಾಲೋ ಅಪ್ ಇರಲಿ, ಏನೇ ಟ್ರೀಟ್ಮೆಂಟ್ ಇರಲಿ ಅಂತ ಪ್ರತಿ ಫಾಲೋ ಅಪ್ ಅವ್ರ ಸಿಸ್ಟರ್ಸ್ ಬಂದಿರ್ತಾರೆ, ಅವ್ರ ಬ್ರದರ್ ಇನ್ ಲಾ ಅವ್ರು ಬಂದಿದ್ದಾರೆ. ಡೇ 1 ಸಪೋರ್ಟಿವ್, ಏನಾಗ್ತಾ ಇದೆ ಹಾಸ್ಪಿಟಲ್ ಬಂದ್ರು, ಆಯ್ತಾ ಟ್ರೀಟ್ಮೆಂಟ್ ಆಯ್ತಾ, ಮೇಡಮ್ ಸಿಕ್ಕಿದ್ರಾ, ಏನಾಯ್ತು ಹೇಳಿದ್ರಾ ಅಂತ ಅಂದ್ಬಿಟ್ಟು. ಸೊ
ಸ್ಟಾರ್ಟಿಂಗ್ ಅಲ್ಲಿ ಎಲ್ರಿಗೂ ಹೀಗೆ ಬಿಗಿನ್ 70 ವರ್ಷ ಏಜ್ ಆಗಿದೆ ಆಲ್ರೆಡಿ, ಎಷ್ಟು ಮಟ್ಟಿಗೆ ರಿಕವರಿ ಇರುತ್ತೆ ಅನ್ನೋದು ಕ್ವಶನ್ ಮಾರ್ಕ್ ಅನ್ನೋ ತರಾನೇ ಎಲ್ರಿಗೂ ಬರುತ್ತೆ ಮನ್ಸಲ್ಲಿ, ನಮಗೂ ಬರುತ್ತೆ ಮನ್ಸಲ್ಲಿ. ಆದ್ರೆ ಇವ್ರು ಅದನ್ನ ತಗೊಂಡಿಲ್ಲ, ಅದು ಫಸ್ಟ್ ಪಾಯಿಂಟ್. ಅವ್ರು ತಗೊಂಡಿದ್ ಸ್ವಲ್ಪ ದಿನ ಆ ಏರುಪೇರು ಇದ್ದೇ ಇರುತ್ತೆ ಮನ್ಸಲ್ಲಿ. ಅವ್ರು ಅನ್ಕೊಂಡಿದ್ ಮತ್ತೆ ನನ್ಗೇನೋ ತೊಂದ್ರೆ ಇದೆ ನಿಜ, ಆದ್ರೆ ಆ ತೊಂದ್ರೆ ನನ್ನನ್ನು ತಗೊಳಕ್ ಸಾಧ್ಯ ಇಲ್ಲ. ಸೆಕೆಂಡ್ ಥಿಂಗ್, ನನ್ ಮಗಳಿಗೆ ನಾನು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಲೇಬೇಕು, ಹಿಂಗ್ ಆಲ್ ಆಫ್ ಸಡನ್ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅವಳಿಗೋಸ್ಕರ ನಾನು ರೆಡಿ ಆಗ್ಲೇಬೇಕು. ಅಬೌವ್ ಎವ್ರಿಥಿಂಗ್ ಮೇಡಮ್ ಇದ್ದಾರೆ, ನನ್ಗೆ ಇದ್ರ ತಲೆ ಬಿಸಿ ಬೇಡ, ನನ್ನ ಆರೋಗ್ಯದ ಬಗ್ಗೆ ಮೇಡಮ್ ನೋಡ್ಕೋತಾರೆ. ಅವ್ರು ಕೊಟ್ಟಿರೋ ಮೆಡಿಸಿನ್ಸ್ ಏನಿದೆ, ಅವ್ರ ಅಡ್ವೈಸ್ ಏನಿದೆ ಅದನ್ನ ನಾನು ತಗೋತೀನಿ. ಅದು ಅವ್ರ ಮನ್ಸಲ್ಲಿ ಬಂದಿದ್ದು ಮೊದಲನೇ ದೃಢ ಸಂಕಲ್ಪ. ಅಲ್ಲಿಂದ ಅವ್ರು ಯಾವತ್ತು ನಾನ್ ಕ್ಯಾನ್ಸರ್, ನನಗ್ ಕ್ಯಾನ್ಸರ್ ಇದೆ ಅಂತ ಅತ್ತಿದ್ದನ್ನ ನಾವು ನೋಡ್ಲೇ ಇಲ್ಲ. ಆಸ್ ಅ ಫ್ಯಾಮಿಲಿ ಫ್ರೆಂಡ್ಸ್, ನನ್ ಕ್ಯಾನ್ಸರ್ ಇದೆ, ನಂದು ಏನು ಮುಂದೆ ಅಂತ ಅವ್ರು ಕೊರ್ಗಿದ್ನ ನಾನು ನೋಡ್ಲೇ ಇಲ್ಲ. ಅಂಡ್ ಅವ್ರ ಸಪೋರ್ಟಿಗೆ ಅದೇ ತರ ಅವ್ರ ಸಿಸ್ಟರ್ಸ್, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇದ್ರು. ಸೊ ಅಲ್ಲಿಂದ ಡೇ 1 ಇಂದ ಹೇಗೆ ಮೇಡಮ್ ಹೇಳ್ತಾ ಇದ್ರು, ಮೆಡಿಸಿನ್ಸ್ ಟೈಮಿಂಗ್ ತಗೊಳ್ಳಿ, ಇಷ್ಟು 2 months, 1 month, 2 months, ನೆಕ್ಸ್ಟ್ 3 months. ಸೊ ಫಾಲೋ ಅಪ್ ಬನ್ನಿ, ಆನ್ ಡೇಟ್ ಫಾಲೋ. ಅವರೇ ನೆನಪಿಸ್ತಾರೆ ನಮ್ಗೆ 3-4 ದಿನ ಇರುವಾಗ, ನಂಗೆ ಈ ಫಾಲೋ ಅಪ್ ಇದೆ, ಚೆಕ್ ಮಾಡ್ಲಿಕ್ಕಿದೆ ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಮೆಡಿಕೇಶನ್ಸ್ ತಗೋತಾರೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಥಿಂಗ್, ಅಂದ್ರೆ ಅವರು ನನಗೆ ಯಾರಾದ್ರೂ ನೋಡ್ಕೊಳ್ಳಿ ಅಂತ ಅವರು ತುಂಬಾ ಬಯಸ್ತಾ ಇರಲಿಲ್ಲ. ಡೆಫಿನೆಟ್ಲಿ ಅವ್ರ ಸಿಸ್ಟರ್ಸ್ ಬರ್ತಿದ್ರು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ರು, ಅವ್ರ ಜೊತೆ ಇದ್ದು ಇನಿಷಿಯಲ್ ಹೆಲ್ಪ್ ಮಾಡ್ತಿದ್ರು. ಅವರು ಸ್ವಲ್ಪ ದಿನ ಹೋಗಿ ಬರ್ತಿದ್ರು. ಆದ್ರೆ ಅವರಿಗೆ ಒಂದ್ ಅನ್ಸ್ತಿತ್ತು, ನನ್ಗೆ ಬೇರೆಯವ್ರಿಗೆ ತೊಂದರೆ ಕೊಡ್ಲಿಕ್ಕಿಲ್ಲ, ನನ್ನ ಆರೈಕೆನ ನಾನೇ ಮಾಡ್ಕೋತೀನಿ. ಸ್ಟೇಜ್ 4 ಕ್ಯಾನ್ಸರ್, ಕೂರಕ್ ಆಗ್ತಾ ಇಲ್ಲ, ತುಂಬಾ ನಿಶಕ್ತಿ, ಮತ್ತೆ ಮನೆಯಲ್ಲಿ ನೋಡ್ಕೊಳಕ್ ಇರೋದು ಮಗಳು ಮಾತ್ರ, ಕೆಳಗಡೆ ಅಕ್ಕ ಭಾವ ಇರ್ತಾರೆ. ಸೊ ಅಂತ ಪರಿಸ್ಥಿತಿಯಲ್ಲಿ ಅವ್ರ ಆರೈಕೆನ ಅವರೇ ಮಾಡ್ಕೋತಾರೆ. ನನ್ಗೆ ಬಂದ್ ಯಾರೋ ನೋಡ್ಕೊಳ್ಳಿ, ನನ್ಗೆ ಅಡ್ಗೆ ಮಾಡಿ ಬಡಿಸ್ಲಿ, ನಾನ್ ಮಲಗಿರ್ತೀನಿ ನನ್ನ ನೋಡ್ಕೊಳ್ಳಿ ಅನ್ನೋ ಮನೋಭಾವನೆ ಅವ್ರು ಯಾವತ್ತೂ ತೋರಿಸ್ಲಿಲ್ಲ. ಉಲ್ಟಾ ಗೊತ್ತಾಗಿದ್ದಿಲ್ಲ, ಇವಾಗ ತನಕ ನಾವೇ ಯಾರೇ ಮನೆಗೆ ಹೋದ್ರು ಅವರೇ ಅಡ್ಗೆ ಮಾಡಿ ಬಡಿಸ್ತಾರೆ. ಮತ್ತೆ ಅಡ್ಗೆ ಸ್ವಲ್ಪ ಹಿಂಗೆ ಕಾಫಿ ಟೀ ಅಲ್ಲ, ಪ್ರಾಪರ್ ಅಡ್ಗೆ ಮಾಡಿ ಎಲ್ಲ ಊಟ ಮಾಡಿ ಕಳಿಸ್ಬೇಕು. ಅವ್ರಿಗೆ ಅವರೇ ಅಡ್ಗೆ ಮಾಡ್ಬೇಕು. ಅವ್ರ ಆರೈಕೆನ ಅವರೇ ಶುರು ಮಾಡ್ಕೊತಾರೆ. ನನಗೆ ತರಕಾರಿ ಮೇಡಮ್ ಅಡ್ವೈಸ್ ಕೊಟ್ಟಿರ್ತಾರೆ, ಊಟ ತಿಂಡಿಯಲ್ಲಿ ತರಕಾರಿ, ಸೊಪ್ಪು ಅಥವಾ ಏನ್ ನಿಮ್ಮ ರುಟೀನ್ ಇರುತ್ತೆ, ಸ್ಪೆಷಲ್ ಆಗಿ ಅದನ್ನೇ ತಿನ್ನಿ, ಇದನ್ನೇ ಬಿಡಿ ಅಂತ ಏನು ಹೇಳಿರೋದಿಲ್ಲ ಮೇಡಮ್. ನಿಮ್ಗೆ ಏನ್ ಇಷ್ಟ ಇರುತ್ತೆ ಆರೋಗ್ಯಕರವಾಗಿರುವಂತದ್ದು ನೀವ್ ತಿನ್ಬೋದು ಅಂದಿರ್ತಾರೆ. ಸೊ ಅವ್ರಿಗೆ ಏನ್ ಇಷ್ಟ ಇರುತ್ತೆ ಅವ್ರ ಅದನ್ನ ತಂದು ಅವರೇ ಮಾಡ್ಕೊಂಡು ಮಗಳಿಗೂ ತಿನ್ನಿಸಿ, ಅಥವಾ ಯಾರೇ ಅವ್ರು ನೋಡಕ್ಕೆ, ಈಗ ನಮಗೆ ಗೊತ್ತಿರುತ್ತೆ ಹುಷಾರಿಲ್ಲ ಅಂದ ಕೂಡಲೇ ಮನೆಗೆ ನೋಡಕ್ ಬರೋರು ಇದ್ದೇ ಇರ್ತಾರೆ. ನೋಡ್ಕೊಂಡು ಹೋಗ್ಬಿಡೋಣ, ಅದು ಸ್ಟೇಜ್ 4 ಕ್ಯಾನ್ಸರ್, ನೋಡ್ಕೊಂಡು ಹೋಗ್ಬಿಡೋಣ ಏನೋ ಇತ್ತು ಅನ್ನೋ ಮನೋಭಾವನೆಗೆ ಬರುವಂತವ್ರು ಜಾಸ್ತಿ ಜನನೇ ಇರ್ತಾರೆ. ಸೊ ಯಾರೇ ಬರ್ಲಿ ಅವ್ರಿಗೆ ಅವರೇ ಎದ್ದು ಅಡಿಗೆ ಮಾಡಿ ಕೊಡ್ಬೇಕು. ಸೊ ಹೀಗೆ ಅವ್ರ ಸ್ಟಾರ್ಟಿಂಗ್ ಜರ್ನಿ ನಡೀತಾ ಇರುತ್ತೆ. 2 months once ಫಾಲೋ ಅಪ್ ಬರ್ತಾ ಇರ್ತೀವಿ. ತಿಂಗಳ ಅವರಿಗೆ ಇಂಪ್ರೂವ್ಮೆಂಟ್ ನೋಡ್ತಿರ್ತೀವಿ. ಇಲ್ಲಿ ಇನ್ನೊಂದು ಮೇನ್ ವಿಷಯ ಅಂದ್ರೆ ಹಾಸ್ಪಿಟಲ್ ಬರೋದು, ಮೇಡಮ್ ನೋಡೋದು ಅವ್ರಿಗೂ ತುಂಬಾ ಖುಷಿ ವಿಷಯ. ಅಂದ್ರೆ ಆ ಡೇಟ್ ಕಾಯ್ತಿರ್ತಾರ ಅವ್ರು, ಇನ್ನ ಈ ಡೇಟಿಗೆ ಇದೆ, 15 ದಿನ ಇದೆ, 8 ದಿನ ಇದೆ, ಮೇಡಮ್ ನೋಡಕ್ ಹೋಗ್ಬೇಕಲ್ಲ, ಈ ಸರಿ ನಾನು ಇನ್ನೊಂದು ತೂಕ ಚೆನ್ನಾಗಿ ಮಾಡ್ಕೋಬೇಕು, ಮೇಡಮ್ ಅಪ್ರಿಶಿಯೇಟ್ ಮಾಡ್ತಾರೆ ನಂಗೆ, ನಾನು ಇಂಪ್ರೂವ್ ಆಗಿದ್ದೆ, ಅದೊಂದು ಖುಷಿ ಅವ್ರಿಗೆ ಯಾವಾಗ್ಲೂ. ಸೊ ಫಾಲೋ ಅಪ್ ಗಿಂತ ಮುಂಚೆ ನಮಗೂ ಎಲ್ರಿಗೂ ಹೇಳ್ತಾರೆ, ಅವರು ರೆಡಿ ಆಗ್ತಾರೆ, ಖುಷಿಯಾಗಿ ಬರ್ತಾರೆ ಮೇಡಮ್ ನೋಡಕ್ಕೆ. ಆಲ್ಮೋಸ್ಟ್ ಫಸ್ಟ್ ಅಥವಾ ಸೆಕೆಂಡ್ ಪೇಷಂಟ್ ಇರ್ತಾರೆ ಮೇಡಮ್, ನೋಡ್ಬಿಟ್ಟಿದ್ದೀನಿ ಅವ್ರು ಬಂದಿದ್ರೆ. ಪ್ರತಿ ತಿಂಗಳು ಅವ್ರಿಗೆ ಇಂಪ್ರೂವ್ಮೆಂಟೇ ಕಾಣಿಸ್ತಾ ಹೋಯ್ತು. ಮೆಡಿಸಿನ್ಸ್ ರಿಗರಸ್ ಕೀಮೋ ರೇಡಿಯೋ ಸರ್ಜರಿ ಮೇಡಮ್ ಹೇಳಿರ್ಲಿಲ್ಲ. ಮೇಡಮ್ ಓರಲ್ ಮೆಡಿಸಿನ್ಸ್ ಕೊಟ್ಟಿದ್ರು ಮನೇಲೆ ತಗೊಂಡ್ಲಿಕ್ಕೆ. ಪ್ಲಸ್ ಅವ್ರದ್ದು ಏನ್ ಫುಡ್ ರುಟೀನ್ ಇರ್ಬೋದು, ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ವಾಕ್ ಮಾಡಿ ಆಕ್ಟಿವ್ ಆಗಿರಿ ಅಂತ ಹೇಳಿದ್ರು. ಅದನ್ನೇ ಅವ್ರು ನಡೆಸ್ತಾ ಇದ್ರು. ಮನ್ಸಲ್ಲಿ ಅವ್ರಿಗೆ ಸಂಕಲ್ಪ ಇತ್ತು, ಏನೇ ಆದ್ರೂ ನಾನ್ ಗೆಲ್ಬೇಕು, ಈ ಕಾಯಿಲೆ ಅಲ್ಲ ಗೆಲ್ಲೋದು, ನಾನ್ ಇರ್ಬೇಕು ನನ್ನ ಮಗಳಿಗೋಸ್ಕರ. ಆ ಸಂಕಲ್ಪ ಅವ್ರನ್ನ ದಿನದಿಂದ ದಿನಕ್ಕೆ ಇಂಪ್ರೂವ್ ಮಾಡ್ತಾ ಹೋಯ್ತು. ಮೆಡಿಸಿನ್ಸ್ ಜೊತೆಗೆ ಅವರ ಸಂಕಲ್ಪ ಏನಿತ್ತು ಅವರಿಗೆ ಚೆನ್ನಾಗಿ ಫ್ರೂಟ್ಫುಲ್ ಆಗ್ತಾ ಹೋಯ್ತು. 1 year ಆಗುತ್ತೆ ಆಫ್ ದ ಟ್ರೀಟ್ಮೆಂಟ್. ಮೇಡಮ್ ಹೇಳ್ತಾರೆ, ಇವಾಗ ನಾವು ಇನ್ನೊಂದ್ಸರಿ ಚೆಕ್ ಮಾಡೋಣ ಹೇಗಿದೆ ಅಂತ ಅಂದ್ಬಿಟ್ಟು 70 to 80% ರಿಕವರಿ ಆಗಿರುತ್ತೆ ಫ್ರಮ್ ಸ್ಟೇಜ್ 4 ಕ್ಯಾನ್ಸರ್. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತೀವಿ, ಮೆಟಾಸ್ಟಾಸಿಸ್ ಅಂತ ಹೇಳ್ತೀವಿ. ಅವ್ರಿಗೂ ಸ್ಪ್ರೆಡ್ ಆಗಿತ್ತು, ಬೋನ್ಸ್ ಸ್ಪ್ರೆಡ್ ಆಗಿತ್ತು, ಬೇರೆ ಬೇರೆ ಪಾರ್ಟ್ಸ್ ಸ್ಪ್ರೆಡ್ ಆಗಿತ್ತು. ಎಷ್ಟೋ ಮಟ್ಟಿಗೆ ಕಮ್ಮಿ ಆಗಿತ್ತು 1 year, 70 to 80%. ಅದು ನಮ್ಗೆ ಎಷ್ಟು ಖುಷಿ, ಎಷ್ಟು ಆಶ್ಚರ್ಯ ಅಂತ ಆದ್ರೆ ಹೇಳಿಕ್ಕಾಗೋದಿಲ್ಲ. ಅಷ್ಟು ಖುಷಿ ಅಂದ್ರೆ ಇಷ್ಟು ಅಂದ್ರೆ ಟ್ರೀಟ್ಮೆಂಟ್ ಜೊತೆಗೆ ಹೇಳಿದನ್ನ ಕೇಳ್ಕೊಂಡು ಅವರು ಒಂದು ಆತ್ಮವಿಶ್ವಾಸ ಪ್ಲಸ್ ಫ್ಯಾಮಿಲಿ ಸಪೋರ್ಟ್ ಇಂದ ಒಬ್ಬ 70 ವರ್ಷದ ಮಹಿಳೆ ಒಬ್ರೇ ಹೋರಾಟ ಮಾಡಿ, ಅಂದ್ರೆ ನಾವು ನೋಡಿದೀವಿ ಹುಷಾರಿಲ್ಲ, ಅವ್ರ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲದಕ್ಕೂ ನೀರ್ ತಂದು ಕೊಡಕ್ಕಿರ್ಬೋದು, ಊಟ ತಂದು ಕೊಡೋದಕ್ಕಿರ್ಬೋದು,
ತಿನ್ಸೋದಕ್ಕಿರ್ಬೋದು, ಎಲ್ಲಾದ್ರೂ ನೀವು ಓಡಾಡ್ಬೇಡ, ಏನ್ ಮಾಡ್ಬೇಡ, ಇಷ್ಟ ಆರೈಕೆ ಮಾಡುವಂತ family. ಅಂತ ಅಷ್ಟು ಆರೈಕೆನ ಅವ್ರು ಎಕ್ಸ್ಪೆಕ್ಟ್ ಮಾಡ್ದಲ್ಲ ಅವರೇನೆ ಎಲ್ಲಾ ಕೆಲಸಗಳನ್ನ ಮಾಡ್ಕೊಂಡು ಸೊ 1 ವರ್ಷಕ್ಕೆ ಆಲ್ಮೋಸ್ಟ್ ಆ ಸ್ಪ್ರೆಡ್ ತುಂಬಾ ಕಂಟ್ರೋಲ್ ಆಗಿರುತ್ತೆ. ಸೊ ಆ ಬೇಸಿಸ್ ಮೇಲೆ ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಇಯರ್ ಫಾಲೋ ಅಪ್ ನಡೀತಾ ಇರುತ್ತೆ. ಮತ್ತೆ ಸೆಕೆಂಡ್ ಇಯರ್ಗೆ ಒಂದು ಚೆಕ್ ಮಾಡಿಸ್ಕೊತೀವಿ, ಪೆಟ್ ಸ್ಕ್ಯಾನ್ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿರುತ್ತೆ. ಸೊ ಅದ್ರಲ್ಲಿ ನೋಡಿದಾಗ ಆಲ್ಮೋಸ್ಟ್ 90% ಅಂದ್ರೆ ಈಗ ಕ್ಯಾನ್ಸರ್ ಅಂತ ಲೇಬಲ್ ಮಾಡಕ್ಕೆ ಆಗದೆ ಇರೋಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಇವ್ರದ್ದು ನೋಡುವಾಗ ನಮ್ಗೆ ಇವ್ರ ಒಂದು ಮೆಡಿಕಲ್ ಮಿರಾಕಲ್ ಅಂತಾನೆ ಅನ್ಸುತ್ತೆ. ವಿತ್ ಮೇಡಮ್ ಮೆಡಿಸಿನ್ಸ್, ಮೇಡಮ್ ಅಡ್ವೈಸ್, ಅವ್ರು ಅದನ್ನ ಫಾಲೋ ಮಾಡಿರೋದು ಪ್ಲಸ್ ಫ್ಯಾಮಿಲಿ ಸಪೋರ್ಟ್ ಇಂದ. ಸೊ ಇದು ಇವ್ರ ಸ್ಟೋರಿ ಆಗಿರುತ್ತೆ. ಇದರಲ್ಲಿ ನಾವು ತುಂಬಾ ವಿಷಯಗಳನ್ನ ಕಲಿಯೋದು. ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಯಾಕೆ ಇಂಪಾರ್ಟೆಂಟ್? ಈಗ ನಾವು ಒಬ್ಬೊಬ್ಬರೇ ಇರ್ತೀವಿ ಕೆಲಸದಿಂದ, ಹೇಗೋ ನಮ್ ದೇಹದಲ್ಲಿ ಆಗೋ ಬದಲಾವಣೆನ ನಾವೇ ಗಮನಿಸಿರಲ್ಲ. ಎಷ್ಟೋ ಸತಿ ಗಮನಿಸಿದ್ರು ನಾವೇನ್ ಅನ್ಕೋತೀವಿ, ಸರಿ ಆಗತ್ತೆ, ಏನೋ ಸ್ವಲ್ಪ ದಿನ ಏನೋ ಮೆಡಿಸಿನ್ಸ್ ತಗೊಳ್ಳೋಣ, ಆಗತ್ತೆ ಹೋಗುತ್ತೆ, ಹೀಗೆ ಆಗತ್ತೆ ಹೋಗುತ್ತೆ ಅಲ್ಲಿ 3 ಇಂದ 6 ತಿಂಗಳು ತೆಗೆದ್ಬಿಟ್ಟಿರ್ತೀವಿ. ಅದೇನ್ ಸಮಸ್ಯೆ ಅಂತ ಆಳದಲ್ಲಿ ನಾವು ಹುಡ್ಕ್ಲಿಕ್ಕೆ ಟ್ರೈ ಮಾಡಿರೋದೇ ಇಲ್ಲ. ಯಾಕಂದ್ರೆ ಈಗ ಸಣ್ಣ ಮಕ್ಳಿಗೆ ಆಗಿದ್ರೆ ಅದು ಬೇರೆ ವಿಷಯ, ತಾಯಿಯಂದ್ರು ಸಣ್ಣ ಮಕ್ಳು ಗಮನಿಸ್ತಿರ್ತಾರೆ, ಗೊತ್ತಾಗುತ್ತೆ. ದೊಡ್ಡವರಿಗೆ, ವಯಸ್ಕರಿಗೆ, ವಯಸ್ಸಾದವರಲ್ಲಿ ಯಾಕೆ ಅವ್ರ ಕೆಲಸ ಇರುತ್ತೆ, ಅವ್ರ ಜವಾಬ್ದಾರಿಗಳಿರುತ್ತೆ, ಅದ್ರಲ್ಲಿ ನಾವ್ ಯಾಕೆ ಇಂಟ್ರಪ್ಟ್ ಮಾಡ್ಬೇಕು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನ? ತಗೊಂಡ್ರಾಯ್ತು, ಸರಿ ಆಗತ್ತೆ ಅನ್ನೋದು ಧೋರಣೆಯಲ್ಲಿ ಎಷ್ಟೋ ಸಮಯನ ಕಳೆದ್ಬಿಟ್ಟಿರ್ತೀವಿ. ಅದ್ರ ಮೇಲೆ ಈಗ ಯಾರೋ ಒಬ್ರು ಹೇಳೋರಿಲ್ಲ ನಮ್ಗೆ, ನಮ್ ದಿನ ಗಮನಿಸೋರು ನಮ್ಮ ಕುಟುಂಬದವರಲ್ಲಿ, ಫ್ಯಾಮಿಲಿಯಲ್ಲಿ, ಯಾಕೋ ನೀನ್ ಸಣ್ಣ ಆಗ್ತಿದ್ಯಲ್ಲ ಬರ್ತಾ ಬರ್ತಾ, ನೀನ್ ಇಷ್ಟು ಬೇಕಿರ್ಲಿಲ್ಲ, ಇಷ್ಟು ಸ್ವಲ್ಪ ಕೆಲಸ ಮಾಡಿದ್ರೆ ಸುಸ್ತಾಗ್ತಿದ್ಯಲ್ಲ, ನಡಿ ಹೋಗೋಣ. ಈ ಒಂದು ಫಸ್ಟ್ ಐಡೆಂಟಿಫಿಕೇಶನ್, ಅವರಲ್ಲಿ ಆಗೋ ಬದಲಾವಣೆಗಳನ್ನ ಗುರ್ತು ಹಿಡಿಯುವಂತದ್ದು ಫಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ತಾರೆ. ಹಿಂಗಿರ್ಲಿಲ್ವಲ್ಲ, ಕಸ ಗುಡಿಸಿದ್ರೆ ಇಷ್ಟು ಸುಸ್ತಾಗ್ತಿರ್ಲಿಲ್ವಲ್ಲ ಅಮ್ಮ, ಹಿಂಗ ಕೆಲಸ ಮಾಡ್ಕೊಳ್ಳೋ ಸುಸ್ತಾಗ್ತಿರ್ಲಿಲ್ಲ, ಇವಾಗ ಯಾಕೋ ಸುಸ್ತಾಗಿ ಮಲಗ್ತಾ ಇದ್ದಾರಲ್ಲ, ಯಾಕೋ ಹುಷಾರಿಲ್ವಾ, ಹೀಗೆ ಯಾರೇ ಆಗಿದ್ರು ಅದನ್ನ ಐಡೆಂಟಿಫೈ ಮಾಡೋದು ಕುಟುಂಬದವರಾಗಿರ್ತಾರೆ. ಅದ್ರ ಜೊತೆಗೆ ನೆಕ್ಸ್ಟ್ ಹೋಗ್ಬೇಕು, ಅಷ್ಟ್ರ ಮಟ್ಟಿಗೆ ಅಷ್ಟು ಹೇಳಿದ ಕೂಡಲೇ ಸುಮ್ಮನೆ ಆಗೋದಿಲ್ಲ. ಯಾರೇ ಆದ್ರೂ ಇಲ್ಲ ಸರಿ ಆಗುತ್ತೆ, ಏನಿಲ್ಲ, ಸ್ವಲ್ಪ ಸುಸ್ತು, ಸ್ವಲ್ಪ ಮೆಡಿಸಿನ್ ತಗೊಂಡ್ರೆ ಸರಿ ಆಗುತ್ತೆ, ರೆಸ್ಟ್ ಮಾಡಿದ್ರೆ ಸರಿ ಆಗುತ್ತೆ, ಈ ತರ ಮನೋಭಾವನೆ ಎಲ್ರಿಗೂ ಇರುತ್ತೆ. ಸೊ ಆ ಸಮಯದಲ್ಲಿ ಇಲ್ಲ ಇದ್ಯಾಕೋ ಸರಿ ಆಗ್ತಿಲ್ಲ, ಬಾ ಹೋಗೋಣ ಡಾಕ್ಟರ್ ಹತ್ರ, ರೈಟ್ ಡಾಕ್ಟರ್ ಹತ್ರ ಹೋಗೋಣ ಬಾ, ಹೋಗ್ಬೇಕು, ಆ ಪುಷ್ ಬೇಕಿರುತ್ತೆ, ಹೋಗೋಣ ಬಾ ಹೋಗೋಣ, ಇದ್ಯಾಕೋ ಸರಿ ಆಗ್ತಿಲ್ಲ, ತುಂಬಾ ದಿನ ಆಯ್ತು. ಈ ಪುಷ್ ನಿಮಗೆ ಸಿಗೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಂದಾನೆ. ನಿಮ್ಮ ಅಂದ್ರೆ ಹೊರಗಡೆ ಜನ ಕೆಲಸ ಮಾಡುವಾಗ ಎಷ್ಟೇ ಜನ ನೀವು ನೋಡ್ಬೋದು, ಒಂದ್ ಮಾತು ಹೇಳ್ತಾರೆ, ಯಾಕೋ ವೀಕ್ ಆಗಿದ್ದೀರಿ, ಹುಷಾರಿಲ್ವಾ ನಿಮ್ಗೆ, ಅಷ್ಟೇ, ಅಷ್ಟಕ್ಕಿಂತ ಹೆಚ್ಚು ನಿಮ್ಗೆ ಪುಷ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮನ್ನ ಪುಷ್ ಮಾಡೋದು ಏನಿದ್ರು ನಿಮ್ಮ ಕುಟುಂಬದವರು ಅಥವಾ ನಿಮ್ಮ ಆಪ್ತ ಸ್ನೇಹಿತರು ಆಗಿರ್ತಾರೆ, ಯಾಕೋ ಸರಿ ಆಗ್ತಿಲ್ಲ, ನಡಿ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ಬರುತ್ತೆ, ನೀವ್ ಯಾರ ಹತ್ರ ಹೋಗ್ತೀರಾ ಅಂದ್ರೆ ಚೂಸ್ ಮಾಡುವಂಥದ್ದು ಹಾಸ್ಪಿಟಲ್ ಅಥವಾ ಡಾಕ್ಟರ್. ನೀವು ಎಲ್ಲಾರನ್ನೂ ವಿಚಾರಿಸ್ತೀರಾ, ಒಂದೇ ಸರಿಗೆ ಒಂದೇ ಡಾಕ್ಟರ್ ಹತ್ರ ನಾವು ಹಿಂಗ್ ಹೋಗ್ತೀವಿ ಅಂತ ಒಪ್ಪೋದಿಲ್ಲ. ಈಗ ಕುಟುಂಬದವರೆಲ್ಲ ಇದ್ದಾಗ ಅವರಿಗೆ ಆ ಡಾಕ್ಟರ್ ಹತ್ರ ಸರಿಯಾಗಿತ್ತು, ಅಲ್ಲಿ ಹೋಗೋಣ, ಅವರಿಗೆ ಆ ಡಾಕ್ಟರ್ ಚೆನ್ನಾಗಿ ನೋಡ್ಕೊಂಡಿದ್ರು, ಅಲ್ಲಿ ಹೋಗೋಣ, ಈ ತರ ಒಪಿನಿಯನ್ಸ್ ಬರುತ್ತೆ. ಆ ಒಪಿನಿಯನ್ ಮೇಲೆ ಒಂದು ನಾವು ಸೆಲೆಕ್ಟ್ ಮಾಡಿ ಒಂದು ನಂಬಿಕೆಯಿಂದ ಡಾಕ್ಟರ್ ಹತ್ರ ಹೋಗ್ತೀವಿ. ಅಂಡ್ ವಿ ಗಾಟ್ ಅ ಜೆಮ್ ಡಾಕ್ಟರ್. ಸೊ ಮೇಡಮ್ ರೈಟ್ ಡಯಾಗ್ನೋಸಿಸ್ ಆಯ್ತು, ಅದ್ರ ಮೇಲೆ ಅವ್ರು ಏನ್ ಹೇಳ್ತಾರೆ, ಯಾವ ರೀತಿ ಹೇಳ್ತಾರೆ ಪೇಷಂಟ್ಗೆ, ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಬರೋರು ನೋವಿಂದನೇ ಬಂದಿರ್ತಾರೆ, ಗಾಬರಿ ಬಂದಿರ್ತಾರೆ, ಎಷ್ಟೋ ಜನ ಭರವಸೆನ ಕಳ್ಕೊಂಡ್ ಬಂದಿರ್ತಾರೆ. ಒಂದ್ಸತಿ ಲೇಬಲ್ ಸಿಕ್ತು ಅಂತಂದ್ರೆ ಭರವಸೆ 90% ಬಿದ್ದಿರುತ್ತೆ. ಅಲ್ಲೋ ಇಲ್ಲೋ ಚೂರೋ ಬರೋ ಭರವಸೆ, ಒಂದ್ ನಂಬಿಕೆ ಒಳಗಿಂದ ಇರತ್ತೆ, ಇಲ್ಲ ಇಲ್ಲ ಏನೋ ಆಗ್ಬೋದು ಅಂತ. ಅಂತ ಪೇಷಂಟ್ಸ್ ಅಲ್ಲಿ ಭರವಸೆ ಹುಟ್ಸೋದಿದೆಯಲ್ಲ, ಅದು ಸಾಮಾನ್ಯವಾದ ಕೆಲಸ ಆಗಿರೋದಿಲ್ಲ. ಸುಮ್ಮನೆ ಶೀತ ಕೆಮ್ಮು ಜ್ವರದವರಿಗೆ ಆರಾಮ ಆಗ್ತೀರಿ ಅಂತ ಹೇಳೋದು ಸುಲಭ, ಆದ್ರೆ ಈ ತರ ಪೇಷಂಟ್ಸ್ ಅಲ್ಲಿ ಭರವಸೆ ಕೊಟ್ಟು ಮೆಡಿಸಿನ್ಸ್, ಇದು ಒಂದು ದಿನಾನೋ ವಾರನೋ ತಿಂಗಳು ನಡೆಯುವಂತ ಪ್ರೋಸೆಸ್ ಅಲ್ಲ, ವರ್ಷಾನ್ಗಟ್ಲೆ ನಡೆಯುವಂತ ಪ್ರೋಸೆಸ್. ಸೊ ಆ ಪ್ರೋಸೆಸ್ ಅಲ್ಲಿ ಅಷ್ಟೇ ತಾಳ್ಮೆಯಿಂದ, ಅಷ್ಟೇ ಕಂಪ್ಯಾಷನೇಟ್ ಆಗಿ ಒಬ್ಬ ಪೇಷಂಟ್ಗೆ ಆಗಲಿ ಅವ್ರ ಫ್ಯಾಮಿಲಿ ಆಗಲಿ ಕನ್ವೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅದನ್ನ ಕನ್ವೆ ಮಾಡೋರು ಬೇಕಾಗಿರ್ತಾರೆ. ರೈಟ್ ಟ್ರೀಟ್ಮೆಂಟ್ ರೈಟ್ ಟೈಮ್ ಅಲ್ಲಿ ಸಿಗೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ಸಿಕ್ಕಿದ ಮೇಲೆ ಪೇಷಂಟ್ ಹೇಗೆ ಅದನ್ನ ರಿಸೀವ್ ಮಾಡ್ಕೋತಾರೆ. ಈಗ ಎಲ್ಲರೂ ಆಯ್ತು, ನಾನು ಈಗ ಹೇಳಿದಾರೆ ಮೇಡಮ್ ಒಪ್ಕೊಂಡು ರೆಡಿ ಆಗೋದಿಲ್ಲ, ಮನ್ಸೊಳಗೆ ಒಂದು ಯುದ್ಧ ನಡೀತಾ ಇರುತ್ತೆ, ಏನಾಗತ್ತೋ ಏನೋ, ಏನಾಗತ್ತೋ ಏನೋ, ಆದ್ರೆ ಸರಿ, ಆಗಿದ್ರೆ ಮುಂದೇನು, ಅಥವಾ ಇದೇ ಸಾಕ, ಬೇರೆ ಎಲ್ಲಾದ್ರೂ ಹೋಗಿ ನೋಡ್ಬೇಕಾ. ಅದ್ರ ಜೊತೆಗೆ ಇನ್ನಷ್ಟು ಕನ್ಫ್ಯೂಷನ್. ಈಗ ಈ ವಿಷಯ ನಿಮ್ಗೆ ಯಾರಿಗೇ ಆಗ್ಲಿ ಹುಷಾರಿಲ್ಲ ಅಂತ ಗೊತ್ತಾಗುವಾಗ ಯಾರೇ ಬಂದು 10 ಹಲವು ಇದನ್ನ ನಿಮ್ಗೆ ಇದನ್ನ ಎಕ್ಸಾಂಪಲ್ ರೆಫರೆನ್ಸ್ ನ ಕೊಡ್ತಿರ್ತಾರೆ. ಇಲ್ ಬೇಡ ಅಲ್ಲಿ ಹೋಗಿ, ಅಲ್ಲಿ ಬೇಡ ಇಲ್ಲಿ ಹೋಗಿ, ಇಲ್ಲಿ ಸರಿ ಆಯ್ತು ಅಲ್ಲಿ ಸರಿ ಆಯ್ತು, ಅದನ್ನ ಮಾಡಿ ಇದನ್ನ ಮಾಡಿ.
ಅದೆಲ್ಲದನ್ನು ದಾಟಿ ನೀವು ಯಾರನ್ನ ನಂಬಿರ್ತೀರಾ ಅವರಿಂದಲೇ ನಾನು ಸರಿ ಆಗತ್ತೆ ಅಂತ ವರ್ಷಾನ್ಗಟ್ಲೆ ರನ್ ಮಾಡೋದು ಟ್ರೀಟ್ಮೆಂಟ್ ನ ಸುಲಭ ಅಲ್ಲ. ಸೊ ಆ ನಂಬಿಕೆ ದೃಢ ವಿಶ್ವಾಸ ಬೇಕಿರುತ್ತೆ. ಆ ವಿಶ್ವಾಸದಿಂದ ಮೆಡಿಸಿನ್ಸ್ ನ ತಗೊಳ್ಳೋದು ಪ್ಲಸ್ ಅವ್ರು ಹೇಳಿರುವಂತ ಎಲ್ಲಾ ಅಡ್ವೈಸ್ ಗಳನ್ನ ಫಾಲೋ ಮಾಡುವಂಥದ್ದು. ಇಷ್ಟು ಬೇಗ ಹೇಳಿ, ಸ್ವಲ್ಪ ಆಕ್ಟಿವ್ ಆಗಿರಿ, ಓಡಾಡಿ, ಹೆಲ್ದಿ ಊಟ ಮಾಡಿ. ಇದ್ರಲ್ಲಿ ಮತ್ತೆ ಕನ್ಫ್ಯೂಷನ್ಸ್ ಬರುತ್ತೆ. ಅಥವಾ ಕೇರಿಂಗ್ ಫ್ಯಾಮಿಲಿ ತುಂಬಾ ಕೇರಿಂಗ್ ಇತ್ತು ಅಂದ್ರೆ ಎಲ್ಲಿಂದ ನಾವು ತುಂಬಾ ಸ್ಪೆಷಲ್ ಫ್ರೂಟ್ಸೇ ತಂದು ಕೊಡ್ಬೇಕು, ಸ್ಪೆಷಲ್ ಫುಡ್ಡೇ ಮಾಡ್ಕೊಡ್ಬೇಕು, ಅಥವಾ ಅವ್ರಿಗೆ ಪಥ್ಯ ಆಹಾರ ಮಾಡ್ಕೊಡ್ಬೇಕು, ನಾರ್ಮಲ್ ಊಟ ಕೊಡೋಂಗಿಲ್ಲ. ಆ ತರದೆಲ್ಲ ತುಂಬಾ ಥಾಟ್ಸ್ ಇರುತ್ತೆ. ನಮ್ಗೆ ಯಾವ್ದನ್ನು ಮಾಡ್ದಲೆ ನಾರ್ಮಲ್ ಆಗಿ ನಾವ್ ಏನ್ ಊಟ ಮಾಡ್ತಿದೀವಿ, ಇಷ್ಟು ವರ್ಷ ಏನ್ ಊಟ ಮಾಡ್ಕೊಂಡು ಬಂದಿದೀವಿ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಏನ್ ಅಭ್ಯಾಸ ಇದೆ ಅದನ್ನೇ ಮುಂದುವರಿಸ್ಕೊಂಡು ಜೊತೆಗೆ ಹೇಳಿರುವಂತ ಎಲ್ಲ ಈಗ ಆಹಾರ ವಿಹಾರಗಳನ್ನ ಮಾಡ್ಕೊಂಡು ಆ ನಂಬಿಕೆಯಿಂದ ಮುಂದ್ ಹೋಗೋದು ಅದು ಸುಲಭದ ವಿಷಯ ಅಲ್ಲ. ಅದನ್ನ ಅವ್ರು ಮಾಡಿದ್ದಾರೆ. ಜೊತೆಗೆ ಕೇರ್ ಗಿವರ್ಸ್ ಏನಾಗುತ್ತೆ ಕುಟುಂಬದವರಿಗೆ ಒಂದ್ ವಾರ, ಒಂದ್ ತಿಂಗಳು ಹೊಸದ್ರಲ್ಲಿ ಎಲ್ಲರಿಗೂ ಒಂದು ಎಂಥೂಸಿಯಾಸಮ್ ಇರುತ್ತೆ, ಮಾಡ್ಬೇಕು ಮಾಡ್ತಾರೆ, ಸಪೋರ್ಟಿವ್ ಬರ್ತಾರೆ. ಹೋಗ್ತಾ ಏನಾಗುತ್ತೆ, ಸಾಕ್ ಅನ್ಸುತ್ತೆ. ಎಲ್ರು ಮನುಷ್ಯರಲ್ವಾ, ಎಷ್ಟು ಅಂತ ಮಾಡೋದು, ಏನಂತ ಮಾಡೋದು, ಸಾಕಾಗಿತ್ತು ಅಂತ ಒಂದ್ ಮನ್ಸಲ್ಲಿ ಬರುತ್ತೆ. ಅದನ್ನ ಬರೆಸ್ಕೊಂಡಲೇನೆ ಹಾಗೆ ಒಂದ್ ನಂಬಿಕೆ ಸರಿ ಆಗತ್ತೆ, ಇದಕ್ಕೊಂದ್ ಕೊನೆ ಅಂತ ಇದೆ, ಸರಿ ಆಗತ್ತೆ ಅಂತ ಮುನ್ನುಗ್ತಾ ಇರ್ಬೇಕಾಗಿರುತ್ತೆ. ಸೆಕೆಂಡ್ ಥಿಂಗ್, ಫ್ಯಾಮಿಲಿ ಮೆಂಬರ್ಸ್. ಇಲ್ಲಿ ಸರ್ವೈವರ್ಸ್ ಅಂತ ಹೇಳ್ತಲ್ಲ, ಎಷ್ಟೋ ಜನ ನೋಡೋದು ಫ್ಯಾಮಿಲಿ ಮೆಂಬರ್ಸ್ ಅಂತ ಫ್ರೆಂಡ್ಸ್ ಇರ್ತಾರೆ. ಡೆಫಿನೆಟ್ಲಿ ಯಾವುದೇ ಇಲ್ನೆಸ್ ಅಥವಾ ಯಾವುದೇ ಆರೋಗ್ಯ ಸಮಸ್ಯೆಯಿಂದ ಇದ್ರು ಅವ್ರಿಗೆ ಬೌಂಡ್ ಟು ಬೆಡ್ ಅಂದ್ರೆ ನೀವು ಕೂತೀರಿ, ನಿಮಗೆ ಗೊತ್ತಲ್ಲೇ ಎಲ್ಲ ಮಾಡ್ತೀವಿ ಅನ್ನೋದನ್ನ ಮಾತ್ರ ಮಾಡ್ಬೇಡಿ. ಎಷ್ಟೇ ಸುಸ್ತಲ್ಲಿದ್ರು ಓಡಾಡ್ಸಿ. ಕೂಡಕ್ಕಾಗತ್ತಾ ಸಣ್ಣ ಪುಟ್ಟ ಕೆಲಸ, ಏನೋ ಸೋಪ್ ಬಿಡಿಸೋಂಥದ್ದಾಗ್ಲಿ, ತರಕಾರಿ ಬಿಡಿಸ್ಕೊಳ್ಳೋದು, ಕ್ರಿಯಾಶೀಲರಾಗಿರ್ಲಿ. ಎಷ್ಟು ಆಕ್ಟಿವ್ ಆಗಿರ್ತಾರೆ ಅಷ್ಟು ಅವರು ಚೆನ್ನಾಗಿ ಗುಣಮುಖರಾಗ್ತಾರೆ. ಮೂರನೇದಾಗಿ ಅವರಿಗೆ ಅವರ ಇರುವಿಕೆಯ ಅವಶ್ಯಕತೆನ ನಾವು ಹೇಳ್ಕೊಡ್ಬೇಕಾಗುತ್ತೆ, ತಿಳಿಸ್ಬೇಕಾಗುತ್ತೆ. ಅಂದ್ರೆ ಈಗ ಅವರಿಗೆ ಇರ್ಬೇಕಾಗಿದ್ದು ಅವ್ರ ಮೋಟಿವ್ ಅವ್ರ ಮಗಳು. ಎಷ್ಟೋ ಕುಟುಂಬದಲ್ಲಿ ಈ ಕಾಯಿಲೆ ಅಂತ ಬಂದಾಗ ತಂದೆ ತಾಯಿ ಆಗಿರ್ತಾರೆ ಅವ್ರು, ಅಥವಾ ಅವ್ರ ಮಕ್ಕಳಾಗಿರ್ತಾರೆ, ಅಥವಾ ಅಣ್ಣ ತಮ್ಮ ಆಗಿರ್ತಾರೆ. ಅವರ ಇರುವಿಕೆಯ ಅಗತ್ಯನ ಅವರಿಗೆ ಮನವರಿಕೆ ಮಾಡ್ಬೇಕಾಗುತ್ತೆ. ಅಂದ್ರೆ ಈಗ ಒಬ್ಬ ತಾಯಿಗೆ ಅಂತ ಆದ್ರೆ ನಾನಿದ್ರಷ್ಟೇ ನನ್ನ ಮಗು ಚೆನ್ನಾಗಾಗುತ್ತೆ, ನಾನಿದ್ರಷ್ಟೇ ನನ್ನ ಮಗುಗೆ ಎಲ್ಲದನ್ನೂ ನೋಡ್ಕೊಂಡು ಹೋಗಕ್ ಸಾಧ್ಯ, ನಂತರ ಬೇರೆ ಯಾರು ನೋಡ್ಕೊಂಡು ಹೋಗಕ್ಕಾಗಲ್ಲ. ಸೊ ನಾನ್ ಇರ್ಬೇಕು ಅನ್ನೋ ಆ ದೃಢ ಸಂಕಲ್ಪ. ಅಥವಾ ಈಗ ಒಬ್ಬ ಮಗಂಗಾಗಿರ್ಬೋದು, ನಾನ್ ಇದನ್ನ ಸರಿ ಆಗ್ಬೇಕು. ಈಗ ಮಧ್ಯ ವಯಸ್ಕರಲ್ಲೂ ನೋಡ್ತೀವಿ. ಸೊ ನಾನಿದ್ರಷ್ಟೇ ನನ್ನ ಕುಟುಂಬ ಮುಂದೆ ಹೋಗೋದು, ಅವರಿಗೋಸ್ಕರನಾದ್ರೂ ನಾನ್ ಇರ್ಬೇಕು. ಸೊ ಅದನ್ನ ಮನವರಿಕೆ ಮಾಡ್ಬೇಕಾಗತ್ತೆ. ಎಷ್ಟೋ ಸರಿ ಅವರೇ ನಂಬಿಕೆನ ಕಳ್ಕೊತಾರೆ, ಮುಗೀತು ನಮ್ದು ಇನ್ನೇನು ಇಲ್ಲ ಅಂತ. ಅವರಿಗೆ ಹೇಳ್ಬೇಕಾಗತ್ತೆ, ಇಲ್ಲ ಸರಿ ಆಗತ್ತೆ. ಜೊತೆಗೆ ನೀನಿದ್ರೆ ಮಾತ್ರ ಇದು ಸರಿಯಾಗಿ ನಡೆಯೋದು, ನೀನಿದ್ರೆ ಮಾತ್ರ ಇದಾಗೋದು. ಪದೇ ಅವರ ಇರುವಿಕೆಯ ಅವಶ್ಯಕತೆನ ಅವರಿಗೆ ಮನವರಿಕೆ ಮಾಡ್ಬೇಕಾಗುತ್ತೆ. ಯಾವಾಗ ಒಬ್ಬ ಮನುಷ್ಯನಿಗೆ ತನ್ನ ಇರುವಿಕೆ ಅವಶ್ಯಕತೆ ಅಂತ ಅನ್ಸುತ್ತೆ ತನ್ನ ಕುಟುಂಬಕ್ಕೋಸ್ಕರ, ಅವರಲ್ಲಿ ಆ ದೃಢ ಸಂಕಲ್ಪ ಬಂದೇ ಬರುತ್ತೆ, ಇಲ್ಲ ನಾನ್ ಸರಿ ಆಗ್ಬೇಕು, ಪಾಸಿಟಿವ್ ಟಾಕ್. ಅಂಡ್ ಯಾವಾಗ ಯಾರೇ ನೆಗೆಟಿವ್ ಹೇಳಿದ್ರು ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಲೇಬೇಕಾಗುತ್ತೆ. ನಮ್ಮ ದೇಹದಲ್ಲಿ ಪ್ರತಿಯೊಂದು ಜೀವಕೋಶಕ್ಕೂ ಮನಸ್ಸಿದೆ, ಅಥವಾ ಪ್ರತಿಯೊಂದು ಜೀವಕೋಶದಲ್ಲೂ ಜೀವ ಇದೆ. ನಾವೇನ್ ಯೋಚನೆ ಮಾಡ್ತೀವಿ, ನಮ್ಮ ದೇಹದ ಪ್ರತಿ ಕಣ ಅದರಂತೆ ಕೆಲಸ ಮಾಡುತ್ತೆ. ಸೊ ನಾವು ಪಾಸಿಟಿವ್ ಆಗಿ, ಇಲ್ಲ ನಾನು ಹುಷಾರಾಗ್ತೀನಿ, ನನಗೆ ಕಾಯಿಲೆನೇ ಇಲ್ಲ ಅಂತ ಅನ್ಕೊಂಡ್ ಹೋದ್ರೆ ಕಾಯಿಲೆನೇ ಇರೋದಿಲ್ಲ. ಇವ್ರಲ್ಲಿ ಆಗಿದ್ದು ಅದನ್ನೇ ಅಂತಾನೆ ಮೇನ್ ಹೇಳ್ತೀವಿ. ಅವ್ರು ನಂಬಲೇ ಇಲ್ಲ, ನನಗೆ ಕ್ಯಾನ್ಸರ್, ಸ್ಟೇಜ್ 4 ಕ್ಯಾನ್ಸರ್ ಅಂತ ನಾವು ಯಾವತ್ತೂ ನಂಬಿಲ್ಲ. ನನಗೊಂದು ಅನಾರೋಗ್ಯ ಇದೆ, ಅನಾರೋಗ್ಯಕ್ಕೆ ಮೆಡಿಸಿನ್ ತಗೋತಾ ಇದ್ದೀನಿ, ಅದಕ್ಕೆ ನಾನು ಏನ್ ಬೇಕು ಆರೈಕೆ ಮಾಡ್ಕೋತೀನಿ, ನಾನು ಇದರಿಂದ ಸರಿ ಆಗ್ತೀನಿ. ಇಷ್ಟೇ ಅವ್ರು ನಂಬಿದ್ದು. ಆ ನಂಬಿಕೆ ಪ್ಲಸ್ ಈ ಎಲ್ಲಾ ಕಾಂಬಿನೇಷನ್ಸ್, ಅಂದ್ರೆ ಅವರ ಕುಟುಂಬದವರು ಪಾಸಿಟಿವ್ ಆಗಿ ಹೇಳ್ತಾ ಇರ್ಬೋದು. ಪ್ರತಿ ಸರಿ ಮೇಡಮ್ ನೋಡಕ್ ಬಂದಾಗ್ಲೂ ಮೇಡಮ್ ಹೇಳ್ತೀನಿ, ನೀವು ಇಂಪ್ರೂವ್ ಆಗಿದ್ದೀರಾ, ನೀವು ಚೆನ್ನಾಗ್ ಆಗ್ತಾ ಇದ್ದೀರಾ, ಇನ್ನೂ ಇಂಪ್ರೂವ್ ಆಗ್ತೀರಾ ಅನ್ನೋ ಹೇಳ್ತಿದ್ದಂತ ಪಾಸಿಟಿವ್ ಮಾತುಗಳಿರ್ಬೋದು. ಅದಷ್ಟೇ ಅವ್ರ ಮನಸ್ಸಲ್ಲಿತ್ತು, ಅದಷ್ಟೇ ಅವ್ರ ಮನಸ್ಸಲ್ಲಿ ಇರ್ಬೇಕು ಕೂಡ, ಏನೇ ಹುಷಾರಿಲ್ಲ ಅಂದ್ರೂ. ಸೊ ಇನ್ನು ನೆಕ್ಸ್ಟ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಬರ್ತಾರೆ, ನೋಡ್ಲಿಕ್ಕೆ ಬರ್ತಾರೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು. ಬಂದವರು ನಾವು ರುಟೀನ್ ಆಗಿ ನೋಡೋದು ಅನುಭವ ಏನಂದ್ರೆ, ಬಂದವರು ಒಳ್ಳೆ ಮಾತು ಹೇಳೋಕ್ಕಿಂತ 10 ನೆಗೆಟಿವ್ ಎಕ್ಸಾಂಪಲ್ಸ್ ಕೊಟ್ಟು ಹೋಗ್ತಾರೆ. ಅವ್ರಿಗೆ ಹಾಗಾಗಿತ್ತಂತೆ, ಅವ್ರಿಲ್ಲ, ಇವ್ರಿಗೆ ಹೀಗಾಗಿತ್ತಂತೆ. ಈ ನೆಗೆಟಿವ್ ದಯವಿಟ್ಟು ಇದನ್ನ ಮಾಡಬೇಡಿ. ನಿಮ್ಮ ಕುಟುಂಬದಲ್ಲೇ ಆಗ್ಲಿ, ನಿಮ್ಮ ಫ್ಯಾಮಿಲಿ ಆಗ್ಲಿ, ಯಾರೋ ಒಬ್ಬ ಅನಾರೋಗ್ಯ, ಅದೇನೇ ಅನಾರೋಗ್ಯ ಆಗಿರ್ಲಿ, ಕ್ಯಾನ್ಸರ್ ಅಂತ ಹೇಳ್ತಾ ಇಲ್ಲ, ಅನಾರೋಗ್ಯ ಏನೇ ಆಗಿರ್ಲಿ, ಯಾವತ್ತು ಯಾವ್ದು ಯಾರ ಕೈಯಲ್ಲಿ ಇರೋದಿಲ್ಲ. ದಯವಿಟ್ಟು ಅವ್ರ ಮುಂದೆ ಹೋಗಿ ನೆಗೆಟಿವ್ ಎಕ್ಸಾಂಪಲ್ಸ್ ಕೊಡ್ಬೇಡಿ. ಪಾಸಿಟಿವ್ ಆಗಿ ಹೇಳಿದ್ರು ತೊಂದರೆ ಇಲ್ಲ, ನೆಗೆಟಿವ್ ಎಕ್ಸಾಂಪಲ್ಸ್ ನ ಕೊಡ್ಬೇಡಿ. ಅಯ್ಯೋ ಅವ್ರಿಗೆ ಹಂಗಾಗಿತ್ತು ನೋಡಿ, ಹಿಂಗಾಯ್ತು, ಅವ್ರು ಇರ್ಲೇ ಇಲ್ಲ. ಆ ತರ ಒಂದು ಕೇಸು ಅವರ ಕಾನ್ಫಿಡೆನ್ಸ್ 1000 ಪಟ್ಟು ಇಳಿಸುತ್ತೆ. ಅವರಿಗೆ ಹಾಗಾಯ್ತು ಮತ್ತೆ ನನ್ ಕತೆ ಅನ್ನೋ ಕ್ವಶನ್ ಮಾರ್ಕ್ ಕೊಟ್ಟೆ ಆ ಕ್ಷಣಕ್ಕಾದ್ರೂ ಎಂತ ಧೈರ್ಯವಂತರ ಇದ್ರು. ದಯವಿಟ್ಟು ಯಾರ ಮುಂದೆನೂ
ನೆಗೆಟಿವ್ ಆಗಿ ಹೇಳ್ಬೇಡಿ. ಸೊ ಪ್ರತಿ ಸರಿನೂ ಇದೇನು ಆದ್ರೆ ಇನ್ನು ಸರ್ವೈವರ್ಸ್ ತುಂಬಾ ಜನ ಇದ್ದಾರೆ, ಅವ್ರ ಎಕ್ಸಾಂಪಲ್ಸ್ ತಗೊಳ್ಳಿ, ನೋಡಿ ಅವರೇ ಸರಿಯಾಗಿ ಬಂದಿದ್ದಾರೆ ನಿಮ್ಗೇನು, ಇವರೇ ಸರಿಯಾಗಿ ಬಂದಿದ್ದಾರೆ ನಿಮ್ಗೇನು ಅನ್ನುವಂತ ಮಾತಿರ್ಲಿ. ಇವತ್ತಿಂದ ಆ ಎಕ್ಸಾಂಪಲ್ ಸಾಲಿಗೆ ಇವರು ಸೇರ್ಕೋಬೇಕಾಗ್ತಾರೆ. 72 ವರ್ಷದ ಬ್ಲಾನ್ಸ್ ಅವರು ವಿತ್ ಎಲ್ಲ ಡಯಾಬಿಟಿಸ್ ಹಿಸ್ಟ್ರಿ, 20 ವರ್ಷದಿದ್ದು, ಹೈಪೋಥೈರಾಯ್ಡಿಸಮ್ ಇದ್ದು, ಒಬ್ಬರೇ ಅವ್ರ ಆರೈಕೆ ಮಾಡ್ಕೊಂಡು, ಮಗಳು ಮೆಂಟಲಿ ಕಾಂಪ್ರಮೈಸ್ಡ್ ಮಗಳನ್ನ ಇಟ್ಕೊಂಡು ಇಷ್ಟೆಲ್ಲ ಮಾಡಿ ಅವರ ಕುಟುಂಬದ ಒಂದು ಸಹಕಾರದೊಂದಿಗೆ ಕ್ಯಾನ್ಸರ್ ನ ಗೆದ್ದು ಇವತ್ತು ನಿಮ್ ಮುಂದೆ ಕೂತಿದ್ದಾರೆ. ಸೊ ಇವರು ಒಂದು ಎಕ್ಸಾಂಪಲ್ ಆಗ್ತಾರೆ ನಿಮ್ ಮುಂದೆ ನೀವು ಹೇಳಲಿಕ್ಕೆ ಅಂತ ನಾನು ಭಾವಿಸ್ತೀನಿ. ಸೊ ಇದರಿಂದ ನನಗೆ ಇಷ್ಟು ಹೇಳೋದಕ್ಕೆ ಏನಂತಂದ್ರೆ ನೆಗೆಟಿವ್ ಆಗಂತ ದಯವಿಟ್ಟು ಹೇಳ್ಬೇಡಿ ಯಾರಿಗೂ. ಸೊ ಏನೇ ಆಗಿರ್ಲಿ, ಅದು ಕ್ಯಾನ್ಸರ್ ಅನ್ನೋದು ಆ ವ್ಯಕ್ತಿನೇ ಆಗಿರ್ಲಿ ಅಥವಾ ಕುಟುಂಬದಲ್ಲಿ ಯಾರಿಗೇ ಆಗಿರ್ಲಿ, ನಿಮ್ಗೆ ಗೊತ್ತಿರೋರಿಗೆ ಆಗಿರ್ಲಿ, ಆದಷ್ಟು ಬೇಗ ಅಂದ್ರೆ ನಿಮ್ಗೆ ಯಾರಿಗೆ ಆರೋಗ್ಯದಲ್ಲಿ ಏರುಪೇರು ಅನ್ಸಿದ್ರು ಆದಷ್ಟು ಬೇಗ ಡಾಕ್ಟರ್ನ ಕಂಡ್ಕೊಂಡು ತಿಳ್ಕೊಳ್ಳಿ ಏನ್ ಆಗ್ತಾ ಇದೆ ಅನ್ನೋದನ್ನ. ಅದ್ ಏನೇ ಇರ್ಲಿ ಅದಕ್ಕೆ ಅಂತ ಪರ್ಟಿಕ್ಯುಲರ್ ಸ್ಪೆಷಲೈಸ್ ಡಾಕ್ಟರ್ಸ್ ಇರ್ತಾರೆ, ಟ್ರೀಟ್ಮೆಂಟ್ ತಗೊಳ್ಳಿ. ಜೊತೆಗೆ ಕುಟುಂಬದವರಾಗಿ ಕುಟುಂಬ ಮಾತ್ರ ನಿಲ್ಲತ್ತೆ. ಬಿಕಾಸ್ ನಮ್ಮ ಕೆಲಸದ ಜಾಗದಲ್ಲಿ ನಾವು ರಿಪ್ಲೇಸಬಲ್. ಇವತ್ತು ನಾವು ಯಾವ್ದೇ ಕೆಲಸ ಮಾಡ್ತಿರ್ಬೋದು, ಆ ಕೆಲಸ ಇವತ್ತು ನಾವು ಬಿಟ್ರೆ ಇನ್ನೊಂದು 2 ದಿನದಲ್ಲೋ ವಾರದಲ್ಲಿ ನಮ್ಮನ್ನ ರಿಪ್ಲೇಸ್ ಮಾಡ್ತಾರೆ. ನಮ್ಮ ಕುಟುಂಬದಲ್ಲಿ ನಮ್ಮನ್ನ ಯಾರು ರಿಪ್ಲೇಸ್ ಮಾಡಲ್ಲ. ಯಾರದೇ ತಂದೆ ತಾಯಿ ಯಾರು ರಿಪ್ಲೇಸ್ ಮಾಡಕ್ ಆಗಲ್ಲ, ಯಾರ ಮಕ್ಕಳನ್ನ ಯಾರು ರಿಪ್ಲೇಸ್ ಮಾಡಕ್ ಆಗಲ್ಲ. ಸೊ ನಿಮ್ಮ ಕುಟುಂಬಕ್ಕೆ ನಿಮ್ಮನ್ನ ಯಾರು ರಿಪ್ಲೇಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಹೀಗಿರುವಾಗ ಅವರ ಆರೈಕೆ ಆಗ್ಲಿ ಅಥವಾ ನಾವೇ ಅದನ್ನ ಬ್ಯಾಟಲ್ ನ ಫೇಸ್ ಮಾಡ್ತಿದ್ರೆ ಇದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಇದೇ ರೀತಿ ನಾವು ತಗೋತಾ ಹೋದ್ರೆ ಪಾಸಿಟಿವ್ ಆಗಿ ತಗೊಂಡು ನಮಗೇನು ಕಾಯಿಲೆನೇ ಇಲ್ಲ, ಅದ್ರದ್ದು ಏನಿದೆ ಜವಾಬ್ದಾರಿ ಡಾಕ್ಟರ್ ನೋಡ್ತಾರೆ, ಅವ್ರು ಹೇಳಿದ್ದನ್ನ ಪಾಲಿಸೋದಷ್ಟೇ ನನ್ನ ಕೆಲಸ, ನಾನ್ ರೆಡಿ ಆಗ್ತೀನಿ ಇಷ್ಟ ಮಾಡ್ಕೊಂಡು ಕುಟುಂಬ ಮತ್ತೆ ಫ್ಯಾಮಿಲಿಯವರ ಪಾಸಿಟಿವ್ ಎನ್ವಿರಾನ್ಮೆಂಟ್ ಇಂದ ಯಾವುದೇ ಕೇಸಸ್ ಯಾವುದೇ ಹಂತದಲ್ಲಾದ್ರೂ ರಿವೈವ್ ಆಗಬಹುದು ಅನ್ನೋದಕ್ಕೆ ಇವತ್ತು ಇವ್ರ ಒಂದು ಉದಾಹರಣೆ. ಸೊ ಇವ್ರ ಬಗ್ಗೆ ಮಾತಾಡೋದು